ಶೆಟ್ಟರಂಗಡಿ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ಈಗಾಗಲೇ ಹೇಳಿದಂತೆ 43 ಹೊಸ ತಾಲೂಕುಗಳ ಘೋಷಣೆಯನ್ನು ಶೆಟ್ಟರ್ ಮಾಡಿರ್ತಕ್ಕಂಥದ್ದು. ಆ ತಾಲೂಕುಗಳು ಯಾವ್ಯಾವು ಅಂತ ಬನ್ನಿ ನೋಡೋಣ. 43 ಹೊಸ ತಾಲೂಕುಗಳ ರಚನೆಗೆ ಒಟ್ಟು ಈ ಬಾರಿಯ ಬಜೆಟ್ನಲ್ಲಿ 86 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಲಹಂಕವನ್ನು ಹೊಸ ತಾಲೂಕಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ 3 ಹೊಸ ತಾಲೂಕುಗಳ ರಚನೆಯಾಗಿದೆ. ಗುಳೇದಗುಡ್ಡ, ರಬಕವಿ ಹಾಗೂ ಬನಹಟ್ಟಿ. ಹಾಗೆಯೇ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ 3, ನಿಪ್ಪಾಣಿ, ಮೂಡಲಗಿ, ಕಾಗವಾಡ. ಚಾಮರಾಜನಗರ ಜಿಲ್ಲೆಯಲ್ಲಿ ಹನೂರು ಹೊಸ ತಾಲೂಕಾಗಿದೆ. ದಾವಣಗೆರೆಯಲ್ಲಿ ನ್ಯಾಮತಿ, ಇದು ಕೂಡ ಹೊಸ ತಾಲೂಕು ಆಗಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಚಿಟಗುಪ್ಪ, ಹುಲಸೂರು ಮತ್ತು ಕಮಲಾನಗರ 3 ಹೊಸ ತಾಲೂಕುಗಳ ಉದ್ಭವ ಆಗಿರ್ತಕ್ಕಂಥದ್ದು. ಬಳ್ಳಾರಿಯಲ್ಲಿ ಕುರುಗೋಡು, ಕೊಟ್ಟೂರು ಹಾಗೂ ಕಂಪ್ಲಿ 3 ಹೊಸ ತಾಲೂಕುಗಳ ಘೋಷಣೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಹಾಗೂ ಹುಬ್ಬಳ್ಳಿ ನಗರ ಎರಡೂ ಸೇರಿ ಅವಳಿ ನಗರ ಸೇರಿದಂತೆ ಅಣ್ಣಿಗೇರಿ ಹಾಗೂ ಅಳ್ನಾವರ 2 ತಾಲೂಕುಗಳ ರಚನೆಯಾಗಿದೆ. ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ಮತ್ತು ಲಕ್ಷ್ಮೇಶ್ವರ 2 ಹೊಸ ಜಿಲ್ಲೆಗಳಾಗಿದೆ. ಹಾಗೆಯೇ ಈ ಎಲ್ಲ ಹೊಸ ತಾಲೂಕುಗಳಿಗೆ ಪ್ರತಿ ತಾಲೂಕಿಗೆ 2 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಯಾಕೆಂದರೆ ಹೊಸ ತಾಲೂಕಿನ ರಚನೆಯಾಗಬೇಕು ಅಂತಂದರೆ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ. ಗುಲ್ಬರ್ಗಾದಲ್ಲಿ ಯಾದಗಿರಿ, ಕಾಳಗಿ, ಹುಣಸಗಿ, ಕಮಲಾಪುರ ಮತ್ತು ಯಡ್ರಾವಿ. ಗುಲ್ಬರ್ಗಾದಲ್ಲಿ ಒಟ್ಟು 5 ಹೊಸ ತಾಲೂಕುಗಳು. ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು, ಕನಕಗಿರಿ ಹಾಗೂ ಕಾರಟಗಿ 3 ತಾಲೂಕುಗಳು. ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ಹಾಗೂ ಸಿರವಾರ 2 ಹೊಸ ತಾಲೂಕುಗಳು. ಉಡುಪಿಯಲ್ಲಿ ಬ್ರಹ್ಮಾವರ ಮತ್ತು ಬೈಂದೂರು ಹೊಸ ತಾಲೂಕುಗಳಾಗಿವೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದಿರೆ ಮತ್ತು ಕಡಬ 2 ಹೊಸ ತಾಲೂಕುಗಳ ಉದಯವಾಗಿದೆ. ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರ, ನಿಡಗುಂದಿ ಮತ್ತು ತಿಕೋಟ 3 ಹೊಸ ಜಿಲ್ಲೆಗಳು, 3 ಹೊಸ ತಾಲೂಕುಗಳು. ಹಾಗೆಯೇ ಬಿಜಾಪುರದಲ್ಲಿ ದೇವರಹಿಪ್ಪರಗಿ, ತಾಳಿಕೋಟೆ ಮತ್ತು ಚಡಚಣ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಕ್ಕಿದ್ದೇನು, ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗೆ ಏನೇನು ವಿಶೇಷ ಸಿಕ್ಕಿದೆ ನೋಡೋಣ ಬನ್ನಿ. ಬಿಬಿಎಂಪಿ 75 ಮೂಲಭೂತ ಸೌಕರ್ಯಕ್ಕೆ ಒಟ್ಟು 50 ಕೋಟಿ. ಹಣದ ಅಭಾವದಿಂದ ಸೊರಗಿದೆ ಬಿಬಿಎಂಪಿ. 50 ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೆಯೇ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಭೂಸ್ವಾಧೀನಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಬೆಂಗಳೂರು ನಗರಕ್ಕೆ ಹೊಸ ಉಪಕ್ರಮಗಳನ್ನು ಘೋಷಣೆ ಮಾಡಲಾಗಿದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಯಾಲಿಸಿಸ್ ಹಾಗೂ ಮಧುಮೇಹ ಕೇಂದ್ರ. ವಿಧಾನಸಭಾ ಕ್ಷೇತ್ರದ ಆಧಾರದಲ್ಲಿ ಪ್ರತಿ ವಾರ್ಡ್ನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶೌಚಾಲಯಗಳ ನಿರ್ಮಾಣ. ಇನ್ನು ಬಿಬಿಎಂಪಿ ವ್ಯಾಪ್ತಿಯ ಬಡ ಕುಟುಂಬಗಳ ವಸತಿಗೆ 300 ಕೋಟಿ ರೂಪಾಯಿ ವಸತಿ ಇಲಾಖೆಗೆ ಸೇರುತ್ತೆ. ಇದು ಘನತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ ಮಾಡ್ತೀವಿ, ಇದಕ್ಕೋಸ್ಕರ 200 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಶೆಟ್ಟರ್ ಹೇಳಿದ್ದಾರೆ. ಇನ್ನು 100 ಕಿಲೋಮೀಟರ್ ರಸ್ತೆಯ ಅಭಿವೃದ್ಧಿಗೆ ಒಟ್ಟು 300 ಕೋಟಿ. ಇವೆಲ್ಲವೂ ಕೂಡ ಬೆಂಗಳೂರಿಗೆ ಸಿಕ್ಕಿರ್ತಕ್ಕಂಥ ಬಂಪರ್ ಕೊಡುಗೆಗಳು. ಗ್ರೇಡ್ ಸಪರೇಟರ್ ಅಂದರೆ ರಸ್ತೆಯಲ್ಲಿ ಇರ್ತಕ್ಕಂಥ ಗ್ರೇಡ್ ಸಪರೇಟರ್ ಮಾಡೋದಕ್ಕೆ 500 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಾಗಿದೆ. ಜೊತೆಗೆ ಘನತ್ಯಾಜ್ಯ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಬಿಬಿಎಂಪಿಯಲ್ಲಿ ಇರ್ತಕ್ಕಂಥ 75 ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ 50 ಕೋಟಿ ಹಣವನ್ನು ಇಡಲಾಗಿದೆ. ಹಾಗೆಯೇ ಓಕಳಿಪುರಂ ಖೋಡೆ ಸರ್ಕಲ್ ಗ್ರೇಡ್ ಸಪರೇಟರ್ಗೆ 80 ಕೋಟಿ ರೂಪಾಯಿ. ಸಾಕಷ್ಟು ಜನದಟ್ಟಣೆ ಇರತಕ್ಕಂಥ ಒಂದು ರಸ್ತೆ ಇದು. ಓಕಳಿಪುರಂ ಮತ್ತು ಖೋಡೆ ಸರ್ಕಲ್ ಮಧ್ಯೆ ಇರತಕ್ಕಂಥ ರಸ್ತೆಯಲ್ಲಿ ಗ್ರೇಡ್ ಸಪರೇಟರ್ ಮಾಡೋದಕ್ಕೆ 80 ಕೋಟಿ ರೂಪಾಯಿ ತೆಗೆದಿರಿಸಲಾಗಿದೆ. ಹಾಗೆಯೇ ಚಾಲುಕ್ಯ, ಶಿವಾನಂದ ವೃತ್ತ, ಸಿದ್ಧಲಿಂಗಯ್ಯ ವೃತ್ತ ಪ್ರಮುಖವಾದ ವೃತ್ತಗಳು. ಇದರ ಅಭಿವೃದ್ಧಿ. ಚಾಲುಕ್ಯ ವೃತ್ತ, ವಿಮಾನ ನಿಲ್ದಾಣ ಸಂಪರ್ಕ ರಸ್ತೆ ನಿರ್ಮಾಣ 863 ಕೋಟಿ ರೂಪಾಯಿ ಈ ಪ್ರಮುಖ ಸರ್ಕಲ್ಗಳಿಂದ. ಹಾಗೆಯೇ ಪೆರಿಫೆರಲ್ ವರ್ತುಲ ರಸ್ತೆ ರಿಂಗ್ ರೋಡ್ ಅಭಿವೃದ್ಧಿಗೆ 2,500 ಕೋಟಿ ರೂಪಾಯಿ. ಸೊ ಬೆಂಗಳೂರಿಗೇನೋ ಬಂಪರ್ ಕೊಡುಗೆ ಸಿಕ್ಕಿದೆ. ಈ ಬಜೆಟ್ ಬಗ್ಗೆ ಬೆಂಗಳೂರಿನ ಜನ ಏನಂತಾರೆ ಬನ್ನಿ ನೋಡೋಣ. ರಾಜಕೀಯ ಪ್ರೇರಣೆಯಿಂದ ಮಾಡಿದ್ದಾರೆ.
ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಒಟ್ಟಿನಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ಯಾವ ನೋಡಿ ಈಗ ಬಂದು ರೇಷನ್ ಫುಡ್ಡು ಅದು ಆಳು ಮೂಳು ಯಾವುದೂ ಅವರ ಲೆಕ್ಕಿಸಲಿಲ್ಲ. ಒಳ್ಳೆ ಅವ್ರು ಮಾಡಬೇಕಾಗಿದ್ದು ಕೋಟಿ ಕೋಟಿ ರೂಪಾಯಿ ಮಾಡೋದೇ ಮಾಡಿದ್ರು. ಬಜೆಟ್ ಬಗ್ಗೆ ಏನು ಹೇಳೋದಂದರೆ ಎಲ್ಲ ಸರ್ಕಾರ ಗೋಲ್ಮಾಲ್ ಮಾಡ್ತಾ ಇದೆ. ಇದೆಲ್ಲ ಗೋಲ್ಮಾಲೆ ಅಂತ ಹೇಳೋಕ್ಕೆ ಸಾಧ್ಯ ಪಡ್ತೀನಿ. ಟ್ಯಾಕ್ಸ್ ಇನ್ನೂ ಕಡಿಮೆ ಮಾಡ್ಬೋದು. ಆ್ಯಕ್ಚುಲಿ ಕಡಿಮೆ ಮಾಡಿದರೆ ನಮ್ಮ ರೂಮ್ ರೆಂಟ್ಸ್ ಮತ್ತು ವಾಟರ್ ಬಿಲ್ಸ್, ಎಲೆಕ್ಟ್ರಿಕ್ ಬಿಲ್, ವೆಹಿಕಲ್ ಅವೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಮೈನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಓಡಾಡೋಕ್ಕೆ ಪೆಟ್ರೋಲ್ ದುಡ್ಡೆಲ್ಲ ಹೋಗುತ್ತೆ. ದೀರ್ಘವಾಗಿ ಸರ್ಕಾರದಲ್ಲಿ ಇದ್ದರೆ ಅದು ಹೆಂಗೋ ಬಡ್ಜೆಟು ಉಪಯೋಗಕ್ಕೆ ಬರ್ತಿತ್ತು. ಈಗ ಇವರು ಹೋಗೋ ಮೂಮೆಂಟ್ನಾಗೆ ಬಡ್ಜೆಟ್ ಮಾಡೋದು ಏನು ಪ್ರಯೋಜನ ಇಲ್ಲ ಮೇಡಮ್. ಏನು ನೆಲ ಇದರಿಂದ ಸಂಸ್ಥೆಗೆ ತುಂಬ ಒಳ್ಳೆಯದಾಗ್ತಾಯಿದೆ. ಸರ್ವಿಸ್ದಾಗಿ ಒಳ್ಳೆಯದರಿಂದ ಭಾರಿ ಉಪಯೋಗ ಆಗುತ್ತೆ. ವಾರ್ಡ್ಗೊಂಡು ಟಾಯ್ಲೆಟು, ಹಳ್ಳಿ ಕಡೆ ಟಾಯ್ಲೆಟೇ ಇಲ್ಲ ಮೇಡಮ್. ಇಲ್ಲಿ ವಾರ್ಡು ಸಿಟಿಲಿ ಸಾಮಾನ್ಯ ಎಲ್ಲ ಇದ್ದೇ ಇರುತ್ತೆ. ಹಳ್ಳಿ ಕಡೆ ಏನಾದರೂ ಎಲ್ಪ್ ಮಾಡಬೇಕಿತ್ತು. ಏಳೆ ಕಾಲ ಮೊದಲು ಆಶ್ವಾಸನೆ ಕೊಟ್ಟಿದ್ರು BJP ಸರ್ಕಾರ. ಮೊದಲು ಇದೇ ಥರ ಇದ್ದಾಗ ಇದೇ ಥರ ಆಶ್ವಾಸನೆ ಕೊಟ್ಟಿದ್ರು. ಕೆಲವೊಂದು ಆಗಿಲ್ಲ, ಕೆಲವೊಂದು ಆಗಿದೆ ಅಷ್ಟೇ. ಎಲೆಕ್ಷನ್ ಹತ್ತಿರ ಬಂತಲ್ಲ, ಅದಕ್ಕೆ ಅವರು ಆಶ್ವಾಸನೆ ಕೊಡ್ತಿದ್ದಾರೆ ಅಷ್ಟೇ. ಎಲೆಕ್ಷನ್ ಹತ್ತಿರ ಬರೋದಕ್ಕಿಂತ ಆಶ್ವಾಸನೆ ಕೊಡಲೇಬೇಕು, ಕೊಡ್ತಾನೆ ಇರ್ತಾರೆ ಅವರು. ಸೊ ಬೆಂಗಳೂರಿಗೆ ಸಿಕ್ಕಿರ್ತಕ್ಕಂಥ ಅನುದಾನ ಮತ್ತು ಬೆಂಗಳೂರು ಜನತೆಯ ಅಭಿಪ್ರಾಯವನ್ನು ತಿಳ್ಕೊಂಡ್ರಿ. ಇನ್ನು ಜಿಲ್ಲಾವಾರು ಅನುದಾನ ಎಷ್ಟಾಗಿದೆ, ಬೇರೆ ಬೇರೆ ಜಿಲ್ಲೆಯ ಜನತೆ ಈ ಬಜೆಟ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಒಂದು ಬ್ರೇಕ್ ನಂತರ. ಶೆಟ್ರಂಗಡಿ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್ವ ಧರ್ಮಗಳಿಗೂ ಸಮಪಾಲು ಅನ್ನೋದು ಶೆಟ್ರಂಗಡಿಯ ಪುಣ್ಯಕೋಟಿ ಬಜೆಟ್ನ ಮತ್ತೊಂದು ಹೈಲೈಟ್. ಸೊ ಈ ಬಾರಿ ಕೂಡ ಮಠಮಾನ್ಯಗಳಿಗೆ ಭಾರಿ ಹಣ ಸಿಕ್ಕಿದೆ. ಜೊತೆಗೆ ಯಾವ ಯಾವ ವರ್ಗಗಳನ್ನು ಶೆಟ್ಟರ್ ಗುರಿಯಾಗಿಸಿಕೊಂಡು ಏನೇನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಸೊ ವಿವಿಧ ಮಠಕ್ಕೆ 100 ಕೋಟಿ ರೂಪಾಯಿ ದೇಣಿಗೆಯನ್ನು ನೀಡಲಾಗಿದೆ. ಕಳೆದ ಬಾರಿ ಇದು 80 ಕೋಟಿ ಇತ್ತು, 20 ಕೋಟಿ ಜಾಸ್ತಿ. ಬೆಂಗಳೂರಿನ ಬಸವ ಸಂಗಮದಲ್ಲಿ ಆಧ್ಯಾತ್ಮ ಸಂಸತ್ ಭವನ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆಧ್ಯಾತ್ಮ ಸಂಸತ್ ಭವನ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಾಗಿದೆ. ಹಾಗೆಯೇ ಹರಿಹರದಲ್ಲಿ ಇರತಕ್ಕಂಥ ಪಂಚಮಸಾಲಿ ಮಠಕ್ಕೆ ಕೂಡ 5 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ 3000 ಮಠಕ್ಕೆ 2 ಕೋಟಿ ರೂಪಾಯಿ. ಚಿತ್ರದುರ್ಗದ ಮುರುಘಾ ಮಠಕ್ಕೆ 2 ಕೋಟಿ ರೂಪಾಯಿ. ಮುನೀಶ್ವರ ತಿಂತಿಣಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ ಘೋಷಣೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ 2 ಕೋಟಿ ರೂಪಾಯಿ ಅನುದಾನ. ಧಾರವಾಡದ ಮುರುಘಾ ಮಠದ ಅಭಿವೃದ್ಧಿಗೆ 2.5 ಕೋಟಿ ರೂಪಾಯಿ. ಸಿದ್ಧಗಂಗಾ ಮಠಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಹಾಗೆಯೇ ಮಡಿವಾಳ ಮಾಚಿದೇವರರ ಜನ್ಮಸ್ಥಳದ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಯನ್ನು ತೆಗೆದಿರಿಸಲಾಗಿದೆ. ಹರಿಹರಪುರದ ಶ್ರೀಮಠದ ಜೀರ್ಣೋದ್ಧಾರವಾಗಬೇಕು, ಆ ಜೀರ್ಣೋದ್ಧಾರಕ್ಕೆ 1 ಕೋಟಿ ರೂಪಾಯಿ. ವಿವಿಧ ಜನಾಂಗದ ಮಠಗಳ ಸಮುದಾಯ ಭವನ, ಆಯಾ ಜನಾಂಗದ ಸಮುದಾಯ ಭವನ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರೆ. ಸೊ ವಿವಿಧ ಜನಾಂಗಗಳ ಸಮುದಾಯ ಭವನ ನಿರ್ಮಾಣಕ್ಕೆ ಹಾಗೂ ಶೈಕ್ಷಣಿಕ ಸಂಸ್ಥೆಗೆ 50 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ಹಿಂದುಳಿದ ವರ್ಗಗಳ ಮಠಗಳ ವಿದ್ಯಾರ್ಥಿ ನಿಲಯ, ಅದನ್ನು ಕೂಡ ಗುರಿಯಾಗಿಸಲಾಗಿದೆ. ಅಲ್ಲಿನ ಶೈಕ್ಷಣಿಕ ಸಂಸ್ಥೆ ಹಾಗೂ ಸಮುದಾಯ ಭವನಗಳಿಗೆ 75 ಕೋಟಿ ರೂಪಾಯಿ ವಿನಿಯೋಗಿಸಲಾಗಿದೆ. ಮೈಸೂರಿನಲ್ಲಿ ಬಸವ ಭವನ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ನೀಡಲಾಗಿದೆ. ಬಾಳೆಹೊನ್ನೂರು ಸುವರ್ಣ ಭವನ ಕಟ್ಟಡಕ್ಕೆ 2 ಕೋಟಿ ರೂಪಾಯಿ ನೀಡಲಾಗಿದೆ. ಇನ್ನು ಬಾಳೆಹೊನ್ನೂರು ಸುವರ್ಣ ಭವನದ ಕಟ್ಟಡಕ್ಕೆ 2 ಕೋಟಿ ರೂಪಾಯಿ. ಶಿರಸಿಯ ಸ್ವರ್ಣವಲ್ಲಿ ಮಠಕ್ಕೆ 2 ಕೋಟಿ ರೂಪಾಯಿ. ಹಾಗೆಯೇ ದಾವಣಗೆರೆಯ ವಿರಕ್ತ ಮಠ ಜೀರ್ಣೋದ್ಧಾರವಾಗಬೇಕು, ಇದಕ್ಕೋಸ್ಕರ 5 ಕೋಟಿ ರೂಪಾಯಿ ನೀಡಿಕೆ. ಬೆಳಗಾವಿಯಲ್ಲಿ ವೀರಶೈವ ಸಭಾಭವನ ನಿರ್ಮಾಣ ಆಗಬೇಕು, ಇದಕ್ಕಾಗಿ 1 ಕೋಟಿ ರೂಪಾಯಿ ನೀಡಿಕೆ. ಹಾಗೆಯೇ ಮುಳಗುಂದ ಬಾಲಲೀಲಾ ಮಹಾಂತ ಶಿವಯೋಗಿ ಗವಿಮಠಕ್ಕೆ 1 ಕೋಟಿ ರೂಪಾಯಿ ನೀಡಲಾಗಿದೆ. ಹಿರೇಕೆರೂರು ತಾಲೂಕಿನ ಸರ್ವಜ್ಞ ಪ್ರಾಧಿಕಾರಕ್ಕೆ 2 ಕೋಟಿ ರೂಪಾಯಿ. ಸುತ್ತೂರಿನ ವಿಜ್ಞಾನ ಕೇಂದ್ರಕ್ಕೆ 5 ಕೋಟಿ ರೂಪಾಯಿ ಕೊಡಲಾಗಿದೆ. ಚಾಮರಾಜನಗರದ ಯಡಿಯೂರು ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಅನುದಾನ. ಇನ್ನು ಮಹಿಳೆಯರನ್ನು ಕಡೆಗಣಿಸೋ ಹಾಗಿಲ್ಲ, ಹಾಗಾಗಿ ಮಹಿಳಾ ಸಬಲೀಕರಣಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಒತ್ತು ಕೊಟ್ಟಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಕೊಟ್ಟಿದ್ದೆಷ್ಟು ನೋಡೋಣ ಬನ್ನಿ. ಗ್ರಾಮೀಣ ಪ್ರದೇಶದಲ್ಲಿ 10,000 ಹೊಸ ಸ್ತ್ರೀಶಕ್ತಿ ಗುಂಪು ರಚನೆ. 1 ಲಕ್ಷ ಸಾಲದ ಬಡ್ಡಿ ದರದ ಸಬ್ಸಿಡಿ ಸೌಲಭ್ಯ 8% ಹೆಚ್ಚಿಸಲಾಗಿದೆ. NGOಗಳು ನಡೆಸ್ತಕ್ಕಂಥ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ
4 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಮೈಸೂರು, ಗುಲ್ಬರ್ಗಾ ಹಾಗೂ ಗದಗದಲ್ಲಿ ಸ್ತ್ರೀ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಸ್ತ್ರೀ ಭವನ ನಿರ್ಮಾಣ, ಇದಕ್ಕೋಸ್ಕರ 2 ಕೋಟಿ ರೂಪಾಯಿ. ವಿಕಲಚೇತನರ ಕಲ್ಯಾಣಕ್ಕಾಗಿ ಶ್ರಮಿಸಿದ ಸಂಸ್ಥೆಗಳಿಗೆ, ಇದರಲ್ಲಿ NGOಗಳು ಕೂಡ ಸೇರಿಕೊಳ್ಳುತ್ತೆ, ಇವರಿಗೆ 6 ಕೋಟಿ ರೂಪಾಯಿ ಅನುದಾನ. ಜಗದೀಶ್ ಶೆಟ್ಟರ್ ಕೇವಲ ಮಠ ಮಾನ್ಯಗಳಿಗಷ್ಟೇ ಭರಪೂರ ಕೊಡುಗೆಗಳನ್ನು ನೀಡಿಲ್ಲ, ಸರ್ವಧರ್ಮಕ್ಕೂ ಸಮಪಾಲು ಸಿಕ್ಕಿದೆ. ಜೈನ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ವಸತಿ ರಹಿತ ಅಲ್ಪಸಂಖ್ಯಾತರಿಗೆ ಅನುದಾನ, ಭೂಮಿ ಖರೀದಿ, ಗೃಹ ಸಾಲ, ಗೃಹ ಖರೀದಿಗೆ ಅನುದಾನ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸಹಾಯಕ್ಕೆ ಯೋಜನೆ, ಅಲ್ಪಸಂಖ್ಯಾತ ನಿರುದ್ಯೋಗಿ ಯುವಕರಿಗೆ ವೃತ್ತಿ ತರಬೇತಿ, ಮುಸ್ಲಿಂ ಯಾತ್ರಾ ಸ್ಥಳಗಳ ಅಭಿವೃದ್ಧಿಗೆ ಅನುದಾನ, ಮೈಸೂರಿನ ಮುಸ್ಲಿಂ ಹಾಸ್ಟೆಲ್ಗೆ 1 ಕೋಟಿ ರೂಪಾಯಿ, ಮೈಸೂರು ಸೇಂಟ್ ಫಿಲೋಮಿನಾ ಚರ್ಚ್ ಜೀರ್ಣೋದ್ಧಾರ, ಹುಬ್ಬಳ್ಳಿಯ ಕ್ರಿಶ್ಚಿಯನ್ ಫೆಲೋಶಿಪ್ ಚರ್ಚ್ ಜೀರ್ಣೋದ್ಧಾರ. ಇನ್ನು ಪ್ರತಿ ವರ್ಷದ ಬಜೆಟ್ ಅಂತಂದರೆ ತೆರಿಗೆ ಮೇಲೆ ಎಲ್ಲರ ಕಣ್ಣಿರುತ್ತೆ, ಯಾವುದಕ್ಕೆ ತೆರೆ ಹೆಚ್ಚಾಗುತ್ತೆ, ಯಾವುದಕ್ಕೆ ತೆರಿಗೆ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು. ಸೊ ಈ ಬಾರಿಯ ತೆರಿಗೆ ಹೊರೆ ಇಲ್ಲ ಅಂತಕ್ಕಂಥದ್ದು ತೆರಿಗೆ ವಿಚಾರವಾಗಿ ಈಗ ನೋಡೋಣ. ಸೊ ಭತ್ತ, ಅಕ್ಕಿ, ಗೋಧಿ ಮೇಲಿನ ತೆರಿಗೆ ವಿನಾಯಿತಿ 1 ವರ್ಷ ಮುಂದುವರಿಕೆ. ಕೋಕೋ ಸಿಪ್ಪೆ ಮೇಲಿನ ತೆರಿಗೆ ಶೇಕಡ 5.5ಕ್ಕೆ ಇಳಿಸಲಾಗಿದೆ. 7 ಇತ್ತು, ಇದು 7ರಷ್ಟಿತ್ತು. ಹಾಗೆಯೇ ಅಂಗನವಾಡಿ ಆಹಾರದ ಮೇಲಿನ ತೆರಿಗೆ ಅದು ಕೂಡ 7ರಷ್ಟಿತ್ತು, ಅದನ್ನು 5.5ಕ್ಕೆ ಇಳಿಕೆ ಮಾಡಲಾಗಿದೆ. ಗೃಹ ಬಳಕೆ ಡಬ್ಬದ ಮೇಲಿನ ತೆರಿಗೆಯನ್ನು ಅದು ಕೂಡ 7 ಇತ್ತು, ಅದನ್ನು 5.5ಕ್ಕೆ ಇಳಿಸಲಾಗಿದೆ. ಭಾರತೀಯ ತಯಾರಿಕಾ ಮದ್ಯಗಳ ಬೆಲೆಯನ್ನು ಜಾಸ್ತಿ ಮಾಡಲಾಗಿದೆ. ಅಂದರೆ ಭಾರತದಲ್ಲಿ ತಯಾರಿಸಲಾಗ್ತಕ್ಕಂಥ ಮದ್ಯಗಳು, ಇದರ ಬೆಲೆ ಜಾಸ್ತಿ ಅಂದರೆ ಆಟೋಮೆಟಿಕ್ಕಾಗಿ ಇದರ ತೆರಿಗೆ ಕೂಡ ಜಾಸ್ತಿ ಆಗುತ್ತೆ. ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ವರ್ಗಾವಣೆ ಶುಲ್ಕ, ಅಂದರೆ ಲೈಸೆನ್ಸ್ ವರ್ಗಾವಣೆ ಶುಲ್ಕದಲ್ಲಿ ಕೂಡ ತೆರಿಗೆ ಇರುತ್ತೆ, ಇದರ ತೆರಿಗೆಯನ್ನು ಹೆಚ್ಚಿಸಲಾಗಿದೆ. ಆನ್ಲೈನ್ ಮೂಲಕ ಮದ್ಯಸಾರ ವಿತರಣಾ ಕ್ರಮ ಜಾರಿ, ಇನ್ನು ಮುಂದೆ ಮನೆಯಲ್ಲಿ ಕೂತ್ಕೊಂಡೇ ಮದ್ಯಸಾರದ ಬುಕ್ಕಿಂಗ್ ಮಾಡಬಹುದು. ಹಾಗೆಯೇ ಕಡಿಮೆ ದರದ ಪಾದರಕ್ಷೆಗಳು ಈಗ ಮತ್ತಷ್ಟು ಅಗ್ಗ, ಇದರ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸಲಾಗಿದೆ. ಪ್ರವೇಶ ತೆರಿಗೆಯ ಮಿತಿ 2 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ. ಏರ್ ಕಂಪ್ರೆಸರ್ ಇಂಜಿನ್ಗಳ ಮೇಲಿನ ತೆರಿಗೆಯನ್ನು ಇಳಿಸಲಾಗಿದೆ. ಇನ್ನು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಇಂದಿನ ಬಜೆಟ್ ಬಗ್ಗೆ ಜಿಲ್ಲಾದ್ಯಂತ ಜನಗಳು ಮಾತನಾಡ್ತಾ ಇದ್ದಾರೆ. ಜಿಲ್ಲಾವಾರು ನೋಡ್ಕೊಂಬರೋಣ. ಮೊದಲಿಗೆ ಮೈಸೂರು ಭಾಗದಲ್ಲಿ ಏನು ಪ್ರತಿಕ್ರಿಯೆ ಇದೆ, ಅದರಲ್ಲೂ ವಿಶೇಷವಾಗಿ 100 ಕೋಟಿಯ ಭಾರಿ ಅನುದಾನ ಪಡ್ಕೊಂಡಿರ್ತಕ್ಕಂಥ ಚಾಮರಾಜನಗರದ ಜನ ಏನಂತಾರೆ ನೋಡೋಣ ಬನ್ನಿ. ಮೊದಲಿಗೆ ಮೈಸೂರು ಕೈಗಾರಿಕಾ ಅಭಿವೃದ್ಧಿ ದೃಷ್ಟಿಯಿಂದ 1500 ಎಕರೆ ಪ್ರದೇಶವನ್ನು ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಡುವಂಥ ಕಾರ್ಯ ಇರ್ಬೋದು, ರಫ್ತು ಕೇಂದ್ರವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಘೋಷಣೆ ಮಾಡಿರುವಂಥ ಕಾರ್ಯ ಇರ್ಬೋದು, ಹಾಗೆ ವಿಶ್ವವಿಖ್ಯಾತ ಅರಮನೆ ಅಭಿವೃದ್ಧಿಗೋಸ್ಕರವಾಗಿ 25 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿರುವಂಥ ವಿಚಾರ ಇರ್ಬೋದು, ಹಾಗೆ ಮೈಸೂರಿನಲ್ಲಿ ಸಾಂಬಾರು ಪದಾರ್ಥ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಆ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡುವಂಥ ವಿಚಾರಗಳಿರ್ಬೋದು. ಮತ್ತೊಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವಿಶ್ವೇಶ್ವರಯ್ಯ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿ ಆ ವ್ಯಕ್ತಿಗೆ ಗೌರವ ಸಲ್ಲಿಸುವಂಥ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳು ಮತ್ತು ಮೈಸೂರಿನ ವಿಶ್ವವಿಖ್ಯಾತ ಚರ್ಚ್ ಆಗಿರೋ ಸೆಂಟ್ ಫಿಲೋಮಿನಾ ಚರ್ಚಿನ ಅಭಿವೃದ್ಧಿಗೋಸ್ಕರವಾಗಿ 2 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಯೋಜನೆಗಳು ಮತ್ತು ಮೈಸೂರಿನ ಕೈಗಾರಿಕಾ ದೃಷ್ಟಿಯಿಂದ ಡಬಲ್ ಟ್ರ್ಯಾಕ್ ರೈಲ್ವೆ ಲೈನ್ ಏನಿದೆ ಅದನ್ನು ಮೊದಲ ಆದ್ಯತೆ ಅನುಸಾರವಾಗಿ ಅದನ್ನು ಪೂರ್ಣಗೊಳಿಸಬೇಕು ಅಂತ ಘೋಷಣೆ ಮಾಡಿರ್ತಕ್ಕಂಥ ಈ ಎಲ್ಲ ವಿಚಾರಗಳು ಮೈಸೂರಿಗೆ ಅಭಿವೃದ್ಧಿಗೆ ಪೂರಕವಾದಂಥ ಬಜೆಟ್ ಅನ್ನೋದಕ್ಕೆ ಹೇಳಿರೋದೆಲ್ಲ ಸಾಮಾನ್ಯ ಜನರಿಗೆ ಏನೂ ಅನುಕೂಲ ಇಲ್ಲ. ಎಲ್ಲ ಶ್ರೀಮಂತರಿಗೆ, ವ್ಯಾಪಾರಿಗಳಿಗೆ ಅಂತ ಹೇಳ್ತಾರೆ. ಇವತ್ತೇನು ಹೇಳ್ತಾರೆ, ಅರಮನೆ ಕೊಟ್ಟವ್ರೆ ಅಂತಾರೆ. ಸಾಮಾನ್ಯ ಜನರಿಗೆ ಏನು ಅವಕಾಶವೇ ಇಲ್ಲ ಅದರಲ್ಲಿ. ವ್ಯಾಪಾರಿಗಳಿಗೆ ಏನೋ ಕೈಗಾರಿಕೆಗೆ ಅಂತಾರೆ. ಕೈಗಾರಿಕೆ ತಗೊಂಡು ಯಾವನೋ ಒಬ್ಬ ಉದ್ಧಾರ ಆಯ್ತಾನೆ. ಏನು ಅಂದರೆ ಸಾಮಾನ್ಯ ಜನರಿಗೆ ಇದಾಗಲ್ಲ, ಉದ್ಯೋಗ ಸಿಗಲ್ಲ. ಉದ್ಯೋಗ ಅಂತ ಹೇಳ್ಬೋದು,
ಬಟ್ ಅಲ್ಲಿ ಉದ್ಯೋಗಗಳಿಗೆ ಯಾವುದೇ ರೀತಿಯ ಒಂದು ಅನುಕೂಲಗಳು ಸಿಗಲ್ಲ. ಸ್ವಲ್ಪ ಮಟ್ಟಿಗಾದರೂ ಚೆನ್ನಾಗಿದೆ ಬಡ್ಜೆಟ್ ಅನ್ನೋದು. ನಿರೀಕ್ಷೆ ಇನ್ನೂ ಕೊಡ್ಬೋದಾಗಿತ್ತು. ಬಟ್ ಈಗ ನಮಗೆ ಯಾರು ಹೇಳಿದ್ರು 3 ರೂಪಾಯಿ ಅಕ್ಕಿ ಅಂತ. ಇವತ್ತು ಗಗನ ಏರಿಕೆ ನೋಡೋಕೆ ಹೋದರೆ 2 ರೂಪಾಯಿ ಅಕ್ಕಿ ಕೊಟ್ಟರೆ ಒಂದು ಮನೆಗೆ 23 kg ಲಿಮಿಟ್ ಮಾಡೋದು ಭಾಳ ಖುಷಿ ಆಯಿತು ನಮ್ಗೆ. ಈ ಒಂದು ಬಡ್ಜೆಟ್ ನೋಡ್ತಾ ಇದ್ರೆ ಈ BJP ಸರ್ಕಾರದ ಚುನಾವಣೆಯ ಬಡ್ಜೆಟ್ ಅಂತೇಳಿ ಈಗಾಗಲೇ ಭಾಳಷ್ಟು ಜನಕ್ಕೆ ಗೊತ್ತಾಗಿದೆ. ಇದು ಹಸಿ ಸುಳ್ಳಿನ ಬಡ್ಜೆಟ್ ಆಗಿದೆ, ಹಳ್ಳಿ ತಪ್ಪಿದ ರೈಲಿನ ಈ ಬಡ್ಜೆಟ್ಟು. ಚಾಮರಾಜನಗರ ಜಿಲ್ಲೆಗೆ ಈ ಬಜೆಟ್ನಲ್ಲಿ ಹನೂರನ್ನು ತಾಲೂಕಾಗಿ ಘೋಷಣೆ ಮಾಡಿದ್ದಾರೆ. ಮತ್ತು ದೇವಿಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿನ 1 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಮತ್ತು 100 ಕೋಟಿ ರೂಪಾಯಿನ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ. ಇನ್ನೂ ಅನೇಕ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಇದನ್ನು ನಾವು ಸ್ವಾಗತಿಸ್ತೇವೆ. ಚಾಮರಾಜನಗರ ಜಿಲ್ಲೆಗೆ ಬಜೆಟ್ನಲ್ಲಿ ಒತ್ತು ಕೊಟ್ಟಿದ್ದಾರೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಈ ಸರ್ಕಾರದ ಕೊನೆಯ ಭಾಗ ಆಗಿರೋದ್ರಿಂದ ಈ ಒಂದು ಬಜೆಟ್ಟು ಮುಂದಿನ ಸರ್ಕಾರದಲ್ಲಿ ಅನುಷ್ಠಾನ ಆಗಬೇಕಾಗಿರೋ ಒಂದು ಸಂದರ್ಭದಲ್ಲಿ ಏನು ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಈ ಒಂದು ಯೋಜನೆಗಳನ್ನು ಅನುಷ್ಠಾನ ಮಾಡುವಲ್ಲಿ ಬದ್ಧತೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನಾವು ನಮ್ಮ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಒತ್ತಾಯಪಡಿಸ್ತೀವಿ. ಸೊ ಶೆಟ್ರಂಗಡಿ ಲೆಕ್ಕದಲ್ಲಿ ಬಾಕಿ ಇನ್ನೂ ಇದೆ. ಬ್ರೇಕ್ನ ನಂತರ